ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ಕ್ವಶನ್ ಪೇಪರ್ ನೋಡಿ. ಅಗ್ನಿವೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು 23 ಏಪ್ರಿಲ್ 2024 ಶಿಫ್ಟ್ 2ನೇದು ಮಾಡ್ತಾ ಇದ್ದೀವಿ. ಶಿಫ್ಟ್ 1 ಆಲ್ರೆಡಿ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇದ್ರ ಜೊತೆಗೆ ಇನ್ನೂ 2023 ಇರೋಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೋಸ್ಕರ ಮಾಡ್ತಿರೋದು. ಸೊ ಪ್ಲೀಸ್ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಇವಾಗ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇ ಕ್ವಶನ್ ನೋಡಿ, ವಾಟ್ ಈಸ್ ದಿ ಸಮ್ ಆಫ್ 5/4 ಆ್ಯಂಡ್ 2/3? ಸಿಂಪಲ್ ನೋಡಿ, ಎರಡು ಭಿನ್ನ ರಾಶಿಗಳ ಸಂಕಲನ ಕೇಳಿದಾನೆ, ಸಮ್ ಕೇಳಿದಾನೆ. ನೋಡಿ ಸ್ಟೂಡೆಂಟ್ಸ್, ಏನಿದೆ 5/4 ಪ್ಲಸ್ 2/3 ಇದೆ ಸರ್. ಸಿಂಪಲ್ ಏನು ಮಾಡಬೇಕು ನೋಡಿ, ಓರೆ ಗುಣಾಕಾರ ಮಾಡಬೇಕು. ಎಲ್ಸಿಯಂ ತಗೊಳ್ಳೋ ಬದಲಿ ಸಿಂಪಲ್ ಏನು ಮಾಡಿ, ಓರೆ ಗುಣಾಕಾರ ಮಾಡಿ. 3×5 15 ಪ್ಲಸ್ 4×2 8 ಡಿವೈಡೆಡ್ ಬೈ 4×3 12. ಓಕೆ ಸರ್, ಎಷ್ಟಾಗುತ್ತೆ? 15ರಲ್ಲಿ 8 ಕೂಡಿಸಿ ಎಷ್ಟಾಗುತ್ತೆ? 23 ಡಿವೈಡೆಡ್ ಬೈ 12. ಸೊ ಆನ್ಸರ್ ಏನಾಗುತ್ತೆ? 23 ಡಿವೈಡೆಡ್ ಬೈ 12. ಸಿಂಪಲ್ ನೋಡಿ, ನಾನು ಏನು ಮಾಡಿದೆ, 3×5 15 ಓರೆ ಗುಣಾಕಾರ, 4×2 8 4×3 12. ಇದು ಎರಡು ಭಿನ್ನ ರಾಶಿಗಳನ್ನು ಕೂಡಿಸೋ ವಿಧಾನ. ಸೊ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಎವರೇಜ್ ಆಫ್ 10 10 0 10 ಆ್ಯಂಡ್ 10 ಅಂತ ಕೇಳ್ತಿದ್ದಾನೆ. ಸೊ ಸಿಂಪಲ್ ಕ್ವಶನ್ ನೋಡಿ, ಎವರೇಜ್ ಈಕ್ವಲ್ ಟು ನಿಮಗೆಲ್ಲ ಗೊತ್ತಿದೆ, ಸಮ್ ಆಫ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್. ಓಕೆ ಸರ್, ಪುಟ್ ಮಾಡಿ. ಸೊ ಎಷ್ಟಿದೆ ನಂಬರು? 10 ಸರ್, ಪ್ಲಸ್ 10, ಓಕೆ, ಪ್ಲಸ್ 0 ಪ್ಲಸ್ 10 ಪ್ಲಸ್ 10. ಎಷ್ಟು ಸಂಖ್ಯೆ ಇದೆ? ಸೊ ನೋಡಿ ಸ್ಟೂಡೆಂಟ್ಸ್, 0 ಇದೆ ಅಂತ ಅದನ್ನು ಬಿಡಬಾರ್ದು. ಸೊ ಅದನ್ನು ಕೂಡ ಏನಾಗುತ್ತೆ, ಒಂದು ಸಂಖ್ಯೆ, ಅದು ಕೂಡ ಒಂದು ಪ್ರಾಪ್ತಾಂಕ ಆಗುತ್ತೆ. ಹಾಗಾಗಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಬೇಕು. ಎಷ್ಟು 0 ಇದೆ ಸರ್ ಅಂತ ತಕ್ಷಣ ಅದನ್ನು ಬಿಡೋಕೆ ಬರಲ್ಲ, ಅದನ್ನು ತಗೊಳ್ಳೇಬೇಕು. ಹಾಗಾದರೆ ಎಷ್ಟಾಗುತ್ತೆ? 4 10 ಇದೆ, ಒಂದು 0 ಅಂದರೆ ಟೋಟಲ್ ಎಷ್ಟು ಸಂಖ್ಯೆಗಳದು? 5 ಸಂಖ್ಯೆ ಅದು ಸರ್. ಹಾಗಾದರೆ ಕೂಡಿಸಿದ್ರೆ ಎಷ್ಟಾಗುತ್ತೆ? 40 ಸರ್, ಡಿವೈಡೆಡ್ ಬೈ 5 5 5 8. ಸೊ ಆನ್ಸರ್ ಏನು ಬರುತ್ತೆ? 8 ಆಗುತ್ತೆ. ಇನ್ ಕೇಸ್ ನೀವೇನಾದರೂ 8 ಬಿಟ್ಟರೆ ಸೊ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ? 8 ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಇನ್ ಕೇಸ್ 0 ಅಂತ ನೀವು ಏನಾದರೂ ಬಿಡ್ಬೋದು ಅಂತ ಬಿಟ್ಟರೆ ಆನ್ಸರ್ ಬೇರೆ ಬರುತ್ತೆ, 10 ಬರುತ್ತೆ. ಬಟ್ ಸೊ ರಾಂಗ್, ಅದು ಆ್ಯಕ್ಚುಲಿ 0 ಕೂಡ ನಾವೇನು ಮಾಡಬೇಕು? ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನೋಡಿ, if the ratio of x to y is 2:3, what would be the ratio of y to x? ಸಿಂಪಲ್, ಇದರಲ್ಲಿ ಏನಿದೆ ನೋಡಿ ಸ್ಟೂಡೆಂಟ್, x ಅನುಪಾತ y ಕೊಟ್ಟಿದ್ದಾನೆ. ಎಷ್ಟು? 2:3. ನಿಮಗೇನು ಕೇಳಿದಾನೆ? ಉಲ್ಟಾ ರೇಷಿಯೋ ಕೇಳಿದಾನೆ. ಉಲ್ಟಾ ರೇಷಿಯೋ ಅಂದರೆ ಏನು ಸರ್? y to x ಕೇಳಿದಾನೆ. ಸಿಂಪಲ್, ಇದರಲ್ಲಿ ಏನಿದೆ ಹೇಳಿ, y to x ಅಂದರೆ ಏನಾಗುತ್ತೆ? 3:2 ಸರ್. ಸೊ 3:2 ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ ನಿಮ್ಮದು? 3:2 ಆಗುತ್ತೆ. ಕ್ಲಿಯರ್ ಆಯ್ತಾ? ಸಿಂಪಲ್ ಇದೆ ನೋಡಿ, ಇದರಲ್ಲಿ ಏನಿದೆ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಆಫ್ 6 ಆ್ಯಂಡ್ 4 ಅಂತ ಕೇಳ್ತೇನೆ. ಸಿಂಪಲ್ ಏನು ಕೇಳಿದ್ದಾನೆ? ಲಸಾವನ್ನು ಕಂಡುಹಿಡಿರಿ ಅಂತ ಕೇಳಿದ್ದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, 6 ಮತ್ತು 4ರ ಲಸ ಕೇಳಿದ್ದಾನೆ. ಸಿಂಪಲ್, ಲಸ ಅಂದರೆ ಏನು? ಇದರಲ್ಲಿ ಏನಿಲ್ಲ, 6 ಮತ್ತು 4ರಲ್ಲೇ ಭಾಗ ಹೋಗ್ಬೇಕು ಅಂತ ಒಂದು ಅತಿ ಚಿಕ್ಕ ಸಂಖ್ಯೆನ ಹುಡುಕ್ಬೇಕು. ಸರ್ 6 4 ಎಷ್ಟು? 24. ಆನ್ಸರ್ ಡೈರೆಕ್ಟ್ ಬರುತ್ತೆ. ಬಟ್ 24 ಆಗುತ್ತೇನಪ್ಪ? ಇಲ್ಲ, ಅತಿ ಚಿಕ್ಕ LCM ಅಂದರೆ 12. ಹೆಂಗೆ ಸರ್? ಗೊತ್ತಿಲ್ಲ ಅಂದರೆ ಸಿಂಪಲ್ ಏನು ಮಾಡಿ, 2ರಿಂದ ಸ್ಟಾರ್ಟ್ ಮಾಡಿ. 2 3 ಸರ್, 2 2. ನೆಕ್ಸ್ಟ್ 2 2 1. ಸಾರಿ, ಇದೇನಾಗುತ್ತೆ? 3 ಹೋಗಲ್ಲ, 3 ಹಂಗೆ ಇರುತ್ತೆ. ನೆಕ್ಸ್ಟ್ ಯಾವ ಮಗ್ಗಿ ತೊಗೊತೀರಾ? 3 ಮಗ್ಗಿ, 3 1 ನೋಡಿ, 3. ಅಂದರೆ ಎಷ್ಟಾಗುತ್ತೆ ರೀ? LCM ಈಕ್ವಲ್ ಟು ಏನಾಗುತ್ತೆ? 2 × 2 × 3 ಸರ್. 2 2 4, 4 3 12. ಹಾಗಾಗಿ LCM ಎಷ್ಟಾಗುತ್ತೆ? 12. ಸೊ ಲಸ ಎಷ್ಟಾಗುತ್ತೆ? 12. ಸರ್ 24 ಬರಲ್ಲೇನ್ರಿ? ಬರ್ಬೋದು LCM, ಬಟ್ ಏನು LCMದು ವಿಸ್ತೃತ ರೂಪ ಏನಿದೆ? ಲೋವೆಸ್ಟ್, ಅತಿ ಸಣ್ಣ ಸಂಖ್ಯೆ. ಹಾಗಾಗಿ ಏನಾಗುತ್ತೆ? 12. 24 ಕೂಡ ಲಸಾನೆ, ಬಟ್ ನಾವೇನು ಕನ್ಸಿಡರ್ ಮಾಡಬೇಕು? ಲೋವೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದಾನೆ. ಹಾಗಾಗಿ LCM ಎಷ್ಟಾಗುತ್ತೆ? 12. ಸೊ ಆನ್ಸರ್ ಎಷ್ಟಾಗುತ್ತೆ? 12. ನೆಕ್ಸ್ಟ್ ನೋಡಿ, ವಾಟ್ ಈಸ್ 45% ಕನ್ವರ್ಟೆಡ್ ಟು ಫ್ರ್ಯಾಕ್ಷನ್? ನೋಡಿ ಸ್ಟೂಡೆಂಟ್ಸ್, ಏನು ಕೇಳಿದಾನೆ? ಸಿಂಪಲ್,
ಪರ್ಸಂಟೇಜ್ ಇಂಟು ಫ್ರ್ಯಾಕ್ಷನ್ನ ಕನ್ವರ್ಷನ್ ಮಾಡಂತ ಇದ್ದಾನೆ. ಸಿಂಪಲ್ ಈಸಿ ಇದೆ. ಏನು 45% ಅಂದರೆ ಫಸ್ಟ್ ಯಾವ ಥರ ಬರ್ಕೋತೀರಿ ಸರ್? 45% ಅಂದರೆ 45/100. ಯಾಕಂದರೆ ಪರ್ಸಂಟೇಜ್ ಅಂದರೆ 100ಕ್ಕೆ, ಅಂದರೆ 45% ಅಂದರೆ 100ಕ್ಕೆ 40. ಸೊ ಸಿಂಪಲ್ ಕಟ್ತಾ ಹೊಡಿದ್ರಿ. 5 ಮಗಿ ಸ್ಟಾರ್ಟ್ ಮಾಡಿ. 5 9 45 ಸರ್. 5 20 ಅಂದರೆ ಎಷ್ಟು ಬಂತು ಸರ್? 9/20. ಹಾಗಾಗಿ ಆನ್ಸರ್ ಏನು ಬರುತ್ತೆ? 9/20. ನೆಕ್ಸ್ಟ್ ನೋಡಿ, ಇವಾಲ್ವೇಟ್ 0.25 ಪ್ಲಸ್ 1.47 ಮೈನಸ್ 0.46 ಅಂತ ಕೇಳಿದಾನೆ. ಫಸ್ಟ್ ನೋಡಿ ಎಡಿಷನ್ ಮಾಡಿ. ಫಸ್ಟ್ ಎರಡು ಕೂಡ ಏನು ಮಾಡಿ ಕೂಡಿಸ್ಕೊಳ್ಳಿ. 0.25 ಸರ್. ಪಾಯಿಂಟಲ್ಲಿ ಯಾವ ಥರ ಕೂಡಿಸ್ಬೇಕು ನೋಡಿ, ಲಕ್ಷ ಕೊಡಿ. 1.47 ಪಾಯಿಂಟ್ಗಳನ್ನ ಒಂದೇ ಲೆವೆಲಲ್ಲಿ ಇಟ್ಕೊತೋಗ್ಬೇಕು. ಕೂಡಿಸಿ ಫಸ್ಟು 7 5 ಎಷ್ಟಾಯಿತು? 12 ಆಯಿತು. 4 5 6 1 7 ಆಯಿತು. ಪಾಯಿಂಟಿಗೆ ಪಾಯಿಂಟು 1.72. ಫಸ್ಟ್ ಏನು ಮಾಡಿದ್ರಿ? ಕೂಡಿಸಿದ್ರಿ. ನೆಕ್ಸ್ಟ್ ಏನು ಮಾಡ್ಬೇಕು? ಲಾಸ್ಟಿಗೆ ಏನಿದೆ ಸರ್? ಕಳೆದಿದೆ. ಸೊ ಕಳೆದಿದೆ ಚಿಹ್ನೆ, ಕಳೆದು ಹಾಗಾದ್ರೆ ಕಳೆರಿದ್ರಲ್ಲಿ ಪಾಯಿಂಟ್ ಎಷ್ಟಾಗುತ್ತೆ? 46. ಇದರಲ್ಲಿ ಏನು ಮಾಡಬೇಕು? ಕಳೆ ಚಿಹ್ನೆ ಅದ. ಸೊ ನೋಡಿ, 12ರಲ್ಲಿ 6 ಹೋದರೆ 6, 7ರಲ್ಲಿ 5 ಹೋದರೆ 2 ಸರ್. 1ರಲ್ಲಿ 0 ಅಂದರೆ ಆನ್ಸರ್ ಏನು ಬರುತ್ತೆ? 1.26. ಸೊ ಆನ್ಸರ್ ಏನು ಬರುತ್ತೆ? 1.26. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದಿ ಟರ್ಮ್ ಫಾರ್ ಶೇಪ್ ವಿತ್ 5 ಸೈಡ್? ಸಿಂಪಲ್ ಏನು ಕ್ವಶನ್ ಕೇಳ್ತಿದ್ದಾನೆ ಸರ್? 5 ಮುಖ ಇರುವಂಥ ಒಂದು ಆಕೃತಿಗೆ ಏನಂತ ಕರೀತಾರೆ? ಸಿಂಪಲ್ ನೋಡಿ, 1 2 3 4 ಇದಕ್ಕೆ ಏನಂತಾರೆ? ಪೆಂಟಾಗೋನ್ ಅಂತ ಕರೀತಾರೆ. ಸೊ ಎಲ್ಲ ಗೊತ್ತಿರ್ಬೇಕು ಟರ್ಮಾಲಜಿ. ಸೊ ಆನ್ಸರ್ ಏನಾಯಿತು? ಪೆಂಟಾಗೋನ್ ಆಗುತ್ತೆ. ಇದ್ರ ಹಿಂದಿನ ಹಳೆ ಶಿಫ್ಟ್ಗಳಲ್ಲಿ ನೋಡಿ 8 ಆಕೃತಿ ಇರುವಂತ ಕೇಳ್ತಾನೆ. ಇದು ನೋಡಿ 5 ಆಕೃತಿ ಇದ್ರೆ ಪೆಂಟಾಗೋನ್, 8 ಆಕೃತಿ ಇದ್ರೆ ಆಕ್ಟಾಗೋನ್ ಆಗುತ್ತೆ. ಓಕೆ, 6 ಆಕೃತಿ ಇದ್ರೆ ಹೆಕ್ಸಾಗೋನ್ ಅಂತಾರೆ. ಎಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, 4 ಇದ್ರೆ ಸ್ಕ್ವೇರ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಮೇಲೆ 3 ಇದ್ರೆ ಏನಾಗುತ್ತೆ? ಟ್ರಯಾಂಗಲ್ ಅಂತ ಕರೀತಾರೆ. ಸೊ ಹಾಗಾಗಿ ಸದ್ಯಕ್ಕೆ ಏನಿದೆ? 5 ಸೈಡ್ಸ್ ಇರೋ ಅಂತ ಕೇಳಿದಾನೆ. ಹಾಗಾಗಿ ಆನ್ಸರ್ ಏನಾಗುತ್ತೆ? ಪೆಂಟಾಗೋನ್ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದಿ ರೇಷಿಯೋ ಆಫ್ ಏಜಸ್ ಆಫ್ ಫಾದರ್ ಆ್ಯಂಡ್ ಹೀಸ್ ಸನ್ ಇಫ್ ದೇರ್ ಏಜ್ ಆರ್ 35 and 7 years? ನೋಡಿ, ಸಿಂಪಲ್ ಕ್ವಶನ್ ಇದೆ. ಫಾದರು ಮತ್ತು ಸನ್ ಅನುಪಾತ ಕೊಟ್ಟಿದ್ದಾನೆ. ಎಷ್ಟು ಸರ್? ಅಪ್ಪನ ವಯಸ್ಸು 35 ಆದರೆ, ಓಕೆ, ಅಪ್ಪನ ವಯಸ್ಸು 35 ಆದರೆ ಮಗನ ವಯಸ್ಸು ಎಷ್ಟಿದೆ? 7 ವರ್ಷ ಸರ್. ಸಿಂಪಲ್ ನೋಡಿ, 7 ಅನುಪಾತ 35 ಅನುಪಾತ 7 ಇದೆ. ಕಟ್ತಾ ಹೊಡ್ರಿ. 7 1 ಸರ್. ಇಲ್ಲೇನಾಗುತ್ತೆ? 7 5 35. ಹಾಗಾಗಿ ಏನಾಗುತ್ತೆ ಆನ್ಸರು? ಯಾರ್ದ ಅನುಪಾತ ಕೇಳಿದಾರೆ ನೋಡಿ, ಫೈಂಡ್ ದಿ ವಾಟ್ ಈಸ್ ದಿ ರೇಷಿಯೋ ಆಫ್ ದಿ ಏಜಸ್ ಆಫ್ ಫಾದರ್ ಆ್ಯಂಡ್ ಹಿಸ್ ಸನ್ ಅಂದರೆ 5:1 ಆಗುತ್ತೆ ಡೈರೆಕ್ಟ್ ಆನ್ಸರು. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ 5th ನಂಬರ್ ಆಫ್ ದಿ ನಂಬರ್ ಇಫ್ ದಿ ಅವರೇಜ್ ಆಫ್ 5 ನಂಬರ್ ಇಸ್ 12 ಆ್ಯಂಡ್ ದಿ ಸಮ್ ಆಫ್ 4 ಆಫ್ ದೋಸ್ ನಂಬರ್ ಇಸ್ 50? ಸೊ ಸಿಂಪಲ್ ಕೇಳಿದಾನೆ ಸ್ಟೂಡೆಂಟ್ಸ್. ಏನು? ಒಟ್ಟು 5 ಸಂಖ್ಯೆಗಳಿದಾವೆ. 5 ಸಂಖ್ಯೆಗಳ ಎವರೇಜ್ ಕೊಟ್ಟಿದ್ದಾನೆ, ಅಂದರೆ 12. ಅದರಲ್ಲಿ 4 ಸಂಖ್ಯೆಗಳ ಮೊತ್ತ ಕೊಟ್ಬಿಟ್ಟಿದ್ದಾನೆ. ನೋಡಿ ಸ್ಟೂಡೆಂಟ್ಸ್, ಎಷ್ಟು ಟೋಟಲ್ ಸಂಖ್ಯೆ ಎಷ್ಟಿದ್ದಾವೆ? 5 ಸಂಖ್ಯೆಗಳಿದ್ದಾವೆ. ಅವಕ್ಕರು ಎವರೇಜ್ ಕೊಟ್ಟಿದ್ದಾನೆ. ಎವರೇಜ್ ಎಷ್ಟಿದೆ? ಗುಣಾಕಾರ 12 ಮಾಡಿರಿ. ನಿಮಗೆ ಟೋಟಲ್ ಮೊದಲು ಮೊತ್ತ ಕಂಡುಕೊರಿ. ಟೋಟಲ್ ಸಮ್ ಎಷ್ಟಾಯಿತು? 5 ಸಂಖ್ಯೆಗಳ ಸಮ್ ಎಷ್ಟಾಯಿತು? 12 60 ಆಯಿತು ಸರ್. ಕ್ಲಿಯರಾ? ಮತ್ತೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಸಮ್ ಆಫ್ 4 ದೋಸ್ ನಂಬರ್ಸ್. ಅದರಲ್ಲಿ ಮತ್ತೇನು 4 ಸಂಖ್ಯೆಗಳ ಮೊತ್ತ ಕೊಟ್ಬಿಟ್ಟಿದ್ದಾನೆ, ಅಂದರೆ 4 ಸಂಖ್ಯೆಗಳ ಮೊತ್ತ ಸರ್. 4 ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನೆ ಸರ್? ಎಷ್ಟು ಕೊಟ್ಟಿದ್ದಾನೆ? 50 ಕೊಟ್ಟಿದ್ದಾನೆ. ನೋಡಿ, ಇದು ಏನು? 5 ಸಂಖ್ಯೆಗಳ ಮೊತ್ತ 60 ಆಗಿದೆ. ನಾವು ಕಂಡು ಹಿಡ್ಕೊಂಡೆ ಹೆಂಗಂದ್ರೆ, ಪ್ರತಿಯೊಂದು ಅವರೇಜ್ 12 ಅಂದರೆ 5 ಸಂಖ್ಯೆಗಳು 12 ಇಲ್ಲಿ 60 ಸರ್. ಮತ್ತೇನು ಕೊಟ್ಟಿದ್ದಾನೆ? 4 ಸಂಖ್ಯೆಗಳ ಮೊತ್ತ ಕೊಟ್ಟಿದ್ದಾನೆ. ಎಷ್ಟು? 50. ಹಾಗಾದರೆ 5 ಕೂಡಿಸಿದಾಗ 60 ಇದೆ, 4 ಕೂಡಿಸಿದಾಗ 50 ಅಂದರೆ ಸಿಂಪಲ್ ಮೈನಸ್ ಮಾಡಿ ಇದರಲ್ಲಿ ಕಳೆದ್ರೆ ಹಂಗಾರೆ ಏನಾಗುತ್ತೆ ಆನ್ಸರು? ಆ ಸಂಖ್ಯೆ ಯಾವುದಾಗುತ್ತಂದರೆ 10 ಆಗುತ್ತೆ. ಏನಂದರೆ 5ನೇ ನಂಬರ್ ಏನಾಗುತ್ತೆ? 10 ಆಗುತ್ತೆ. ನೆಕ್ಸ್ಟ್ ನೋಡಿ, ವಾಟ್ ನಂಬರ್ ವೆನ್ ಮಲ್ಟಿಪ್ಲೈಡ್ ಬೈ 6 ದೆನ್ ಈಕ್ವಲ್ಸ್ ಟು 72? ಅಂದರೆ ಒಂದು ನಂಬರ್ ಇದೆ, ಅದಕ್ಕೆ 6ರಲ್ಲಿ ಗುಣಾಕಾರ ಮಾಡಿದ್ರೆ ಅದು ಏನಾಗ್ತಾ ಇದೆ? 72 ಆಗ್ತಾ ಇದೆ ಅಂತ ಕೇಳ್ತಿದ್ದಾನೆ. ಸಿಂಪಲ್ ನೋಡಿ, ಯಾವ ನಂಬರ್? ಆ ನಂಬರ್ ಯಾವುದು ಗೊತ್ತಿಲ್ಲ. ನಾನು ಯಾವಾಗಲೂ ಏನು ತೋತೀನಿ? ನಂಬರ್ ಅಂದರೆ ಏನು ಅಂದ್ಕೊಳ್ಳಿ? ಎಕ್ಸ್ ಅಂತ ಅಂದ್ಕೊಳ್ಳಿ. ಎಕ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ಆ ನಂಬರ್ಗೆ ಏನಂತಿದ್ದಾನೆ ಅವನು? 6ರಲ್ಲಿ ಗುಣಾಕಾರ ಮಾಡಿದರೆ ಉತ್ತರ ಎಷ್ಟು ಬರ್ತಾ ಇದೆ? 72 ಬರ್ತಾ ಇದೆ ಸರ್. ಹೌದಾ? ಹಾಗಾದ್ರೆ ನಿಮಗೇನು ಕಂಡುಹಿಡಬೇಕು? ಎಕ್ಸ್ ಕಂಡುಹಿಡಬೇಕು. ಈ 6ನ್ನು ಆ ಸೈಡ್ ಹೋಗ್ರಿ, ಗುಣಾಕಾರ ಇರೋದು ಆ ಸೈಡ್ ಹೋದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ ಸರ್. 72/6
6. ಸೊ ನೆಕ್ಸ್ಟ್ ನೋಡಿ 6 ಒಂದಲೇ ಎಷ್ಟಲೇ 6 ಒಂದಲೇ 6 6 2 12. ಹಾಗಾದರೆ ಎಕ್ಸ್ ಇಸ್ಕೊಟ್ಟು ಬೆಲೆ ಎಷ್ಟು ಬರುತ್ತೆ 12. ಸೊ ಆನ್ಸರ್ ಏನು ಬರುತ್ತೆ 12 ಆನ್ಸರ್ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಟೈಮ್ ಪೀರಿಯಡ್ ರಿಕ್ವೈರ್ಡ್ ಟು ಅರ್ನ್ ಎ ಸಿಂಪಲ್ ಇಂಟ್ರೆಸ್ಟ್ ಆಫ್ Rs 200 ಆನ್ ಎ ಪ್ರಿನ್ಸಿಪಲ್ ಅಮೌಂಟ್ ಆಫ್ 2000 at the rate of 10%. ಸಿಂಪಲ್ ನೋಡಿ ಸ್ಟೂಡೆಂಟ್ ಏನೇನು ಕೊಟ್ಟಿದ್ದಾನೆ ನೋಡಿ. ಈ ಕ್ವಶನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಎಷ್ಟು ಸರ್? ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಎಷ್ಟು? 200 ರೂಪಾಯಿ. ಸರಳ ಬಡ್ಡಿ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಕೂಡ ಕೊಟ್ಟಿದ್ದಾನೆ ಎಷ್ಟು ಸರ್? 2000 ರೂಪಾಯಿ. ಆಮೇಲೆ ಬಡ್ಡಿ ದರ ಕೊಟ್ಟಿದ್ದಾನೆ ಎಷ್ಟು? 10%. ನಿಮಗೆ ಏನು ಕೇಳಿದಾನೆ? ಸಮಯ ಕಂಡುಹಿಡ್ರಿ ಅಂತ ಹೇಳಿದ್ದಾನೆ. ಸಿಂಪಲ್ ನೋಡಿ, ಫಾರ್ಮುಲಾ ಹಾಕಿ SI is equal to PTR divided by 100. ನೋಡಿ ಸರ್, SI ಸರಳ ಬಡ್ಡಿ ಎಷ್ಟಿದೆ? 200 ರೂಪಾಯಿ ಕೊಟ್ಟಿದ್ದಾನೆ. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾನೆ? 2000 ಕೊಟ್ಟಿದ್ದಾನೆ. ಸೊ ಸಮಯ ಕಂಡುಹಿಡಿಬೇಕು ಸರ್. ರೇಟ್ ಎಷ್ಟಿದೆ? 10% ಡಿವೈಡೆಡ್ ಬೈ 100. ನೋಡಿ 20 ಹೋಯ್ತು. ಹೌದಾ? ಹಾಗಾದರೆ 200 ಈಕ್ವಲ್ ಟು 20 ಎಷ್ಟಾಯ್ತಪ್ಪ? 200 ಟಿ. ನೋಡಿ 200 ಈಕ್ವಲ್ ಟು 200 ಟಿ ಅಂದರೆ ಸಿಂಪಲ್ ಏನು ಟೀಮ್ ಬಿಟ್ಟು ಈ ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಸೊ ಟಿ ಈಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 200 ಅಂದರೆ ಕಂಪ್ಲೀಟಾಗಿ ಹೋಗುತ್ತೆ. ಅಂದರೆ ಎಷ್ಟಾಗುತ್ತೆ? 1 ವರ್ಷ. ಸೊ ಸಮಯ ಎಷ್ಟು ಬರುತ್ತೆ? 1 ವರ್ಷ ಏನಾಗುತ್ತೆ? ಆನ್ಸರ್ ಬರುತ್ತೆ. ಸಿಂಪಲ್ ಇದೆ ನೋಡಿ. ನೆಕ್ಸ್ಟ್ ನೋಡಿ, if one person can complete a task in 50 days, how many days will it take to 5 people to complete the same task? ಸಿಂಪಲ್ ಕ್ವಶನ್ ಇದೆ ನೋಡಿ ಸ್ಟೂಡೆಂಟ್ಸ್. ಇಫ್ ಒನ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ದಿನ ತೊಗೊಳತ್ತಾನ ಕೆಲಸ ಮಾಡೋಕ್ಕೆ? 50 ದಿನ ತೊಗೊಳತ್ತಾನ. ಹಾಗಾದರೆ ಹೌ ಮೆನಿ ಡೇಸ್, ಹಾಗಾದರೆ ಎಷ್ಟು ದಿನ ತೊಗೋತಾರ ಅಂದರೆ ಅದೇ ಕೆಲಸನ 5 ಜನ ಮಾಡಿದರೆ ಎಷ್ಟು ದಿನ ತೊಗೋತಾರ ಅಂತ ಕೇಳಿದ್ದಾನೆ. ಸಿಂಪಲ್ MDH ಫಾರ್ಮುಲಾ ಹಾಕ್ಬೇಕಾಗತ್ತೆ. ನಿಮಗೇನು ಬೇಕು? ಈ ಡಿ ಬೇಕಲ್ಲ, ಡೇ ಎಷ್ಟು ದಿನ ಅಂತ ಕಂಡುಹಿಡಿಬೇಕು. ಇದನ್ನು ಈ ಸೈಡ್ ಕಳಿಸ್ರಿ, ಗುಣಾಕರೋದು ಈ ಕಡೆ ಮುಂದೆ ಏನಾಗುತ್ತೆ? ಭಾಗಾಕಾರ. ಸೊ 50/5 ಈಕ್ವಲ್ ಟು ಡಿ. ಸೊ ಹಾಗಾದರೆ 5 ಒಂದಲೇ 5 10. ಹಾಗಾದರೆ ಎಷ್ಟು ದಿನ ಬೇಕಾಗುತ್ತೆ? 10 ಡೇಸ್ ಏನಾಗುತ್ತೆ? ರೈಟ್ ಆನ್ಸರ್ ಏನಾಗುತ್ತೆ? 10 ಡೇಸ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಅಮೌಂಟ್ ಡೊನೇಟೆಡ್ ಬೈ ಎ ಗರ್ಲ್ ಫ್ರಾಮ್ ಹರ್ ಇನ್ಕಮ್ ಆಫ್ 25,000 rupees ಇಫ್ ಸಿ ಡೊನೇಟ್ಸ್ 10% ಆಫ್ ಇಟ್? ನೋಡಿ ಸ್ಟೂಡೆಂಟ್ಸ್, ಒಬ್ಬ ಹುಡುಗಿಯ ಇನ್ಕಮ್ ಎಷ್ಟಿದೆ ಅಂದರೆ 25,000 ರೂಪಾಯಿ ಅವಳ ಇನ್ಕಮ್ ಇದೆ. ಅದರಲ್ಲಿ ಏನು ಮಾಡ್ತಾ ಇದ್ದಾಳೆ ಅವಳು? 10% ಅಷ್ಟು ಡೊನೇಟ್ ಮಾಡ್ತಾ ಇದ್ದಾಳೆ. ಹಾಗಾದರೆ ಅವಳು ಎಷ್ಟು ಡೊನೇಟ್ ಮಾಡ್ದಂಗೆ ಆಯಿತು ಅಂತ ಕೇಳಿದ್ದಾರೆ. ಸಿಂಪಲ್ 25,000ಕ್ಕೆ 10% ತೆಗೆದುಬಿಟ್ರೆ ನಿಮ್ಮದು ಗೊತ್ತಾಗ್ಬಿಡುತ್ತೆ. ಸಿಂಪಲ್ ಸರ್, 10% ಹೆಂಗೆ ಬರ್ಕೋತೀರ? 10 ಡಿವೈಡೆಡ್ ಬೈ 100. ಯಾಕಂದ್ರೆ 10% ಅಂದರೆ 100ಕ್ಕೆ 10. ಸಿಂಪಲ್ ನೋಡ್ರಿ, ಈ ಜೀರೋ ಅಂದರೆ ಎಷ್ಟಾಯಿತು? ಆ ಹುಡುಗಿ 10% ಅಮೌಂಟಲ್ಲಿ ತೆಗೆದ್ರೆ ಎಷ್ಟಾಗುತ್ತೆ? 2,500 ರೂಪಾಯಿ ಏನಾಗುತ್ತೆ? ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ನಂಬರ್ ಇಫ್ ಇಟ್ಸ್ 5th ಪಾರ್ಟ್ ಈಸ್ 4? ನೋಡಿ ಸಿಂಪಲ್ ಕ್ವಶನ್ ಇದೆ. ವಾಟ್ ಈಸ್ ದಿ ನಂಬರ್ ಇಫ್ ಇಟ್ಸ್ 5th ಪಾರ್ಟ್ ಈಸ್ 4 ಅಂತ ಕೇಳಿದಾನೆ. ಅದೇ ಸೇಮ್ ಏನು ನಂಬರ್ ಸರ್, ನಂಬರ್ನ ಏನಂತ ಇಟ್ಕೊಳ್ಳಿ? ಎಕ್ಸ್ ಅಂತ ಅಂದ್ಕೊಳ್ಳಿ, ಗೊತ್ತಿಲ್ಲ. ಸೊ ವಾಟ್ ಈಸ್ ದಿ ನಂಬರ್ ಇಫ್ ಇಟ್ಸ್ 1/its 5th ಪಾರ್ಟ್ ಅಂದ್ರೆ ಅರ್ಥ ಏನು? ಇದರ 5ನೇ ಭಾಗ ಏನಂತಿದ್ದಾಳೆ ಅವಳು? 4 ಅಂತ ಕರಿತಿದ್ದಾರೆ. ಸೊ ವಾಟ್ ಈಸ್ ದಿ ನಂಬರ್ ಇಫ್ ಇಟ್ಸ್ 5th ಪಾರ್ಟ್ ಈಸ್ 4? ಸೊ ಸಂಖ್ಯೆನ ಎಕ್ಸ್ ಅಂತ ತಗೊಳ್ಳಿ. ಇದರ 5ನೇ ಭಾಗ ಈಕ್ವಲ್ ಟು 4 ಅಂದರೆ 5ನ್ನು ಆ ಸೈಡ್ ಒಯ್ಯಿರಿ. ಎಷ್ಟಾಗುತ್ತೆ? 4 × 5. ಸೊ ಎಕ್ಸ್ ಕೊಟ್ಟು ಎಷ್ಟಾಗುತ್ತೆ? 4 ಇಲ್ಲಿ 20. ಹಾಗಾದ್ರೆ ಆ ಸಂಖ್ಯೆ ಎಷ್ಟಿತ್ತು? 20. ನೆಕ್ಸ್ಟ್ ನೋಡಿ, ಲಾಸ್ಟ್ ಕೊನೆ ಪ್ರಶ್ನೆ. ವಾಟ್ ವಿಲ್ ಬಿ ದಿ ಕ್ವಾಂಟಿಟಿ ಆಫ್ ವಾಟರ್ ಇನ್ 50 ಲೀಟರ್ ಆಫ್ ಮಿಲ್ಕ್ ಇಫ್ ಇಟ್ ಕಂಟೇನ್ಸ್ 20% ಆಫ್ ವಾಟರ್? ನೋಡಿ ಸ್ಟೂಡೆಂಟ್, ಸಿಂಪಲ್ ಇದೆ. 50 ಲೀಟರ್ ಏನಿದೆ ಒಂದು ವಾಟರ್. ವಾಟ್ ವಿಲ್ ಬಿ ದಿ ಕ್ವಾಂಟಿಟಿ ಆಫ್ ವಾಟರ್ ಇನ್ 50 ಲೀಟರ್ ಆಫ್ ಕಂಟೇನ್ಸ್ 20% ವಾಟರ್? ನಿಮಗೇನು ಕೇಳಿದಾನೆ? 50 ಲೀಟರ್ ಒಂದು ಮಿಶ್ರಣ ಇದೆ, ಅದರಲ್ಲಿ ಏನು 20%. ಸೊ ಇಫ್ ಇಟ್ ಕಂಟೇನ್ 20% ಆಫ್ ವಾಟರ್ ಅಂತ ಕೇಳ್ತಿದ್ದಾನೆ. ವಾಟ್ ವಿಲ್ ಬಿ ದಿ ಕ್ವಾಂಟಿಟಿ ಆಫ್ ವಾಟರ್ ಇನ್ 50 ಲೀಟರ್ ಆಫ್ ಮಿಲ್ಕ್ ಇಫ್ ಇಟ್ ಕಂಟೇನ್ 20% ಆಫ್ ವಾಟರ್? ಸಿಂಪಲ್ ನೋಡಿ, 50 ಲೀಟರ್ಗೆ ಎಷ್ಟು? 20% ಏನಂತಿದ್ದಾನೆ? 20% ವಾಟರ್ ಇದೆ ಅಂದರೆ ಇದ್ರ 20% ತೆಗೀರಿ. 50 ಲೀಟರ್ 20% ತೆಗೆದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಸಿಂಪಲ್ 50 × 20% ಅಂದರೆ 20 ಡಿವೈಡೆಡ್ ಬೈ 100 ಸರ್. 0 ಅಂದರೆ ಎಷ್ಟಾಗುತ್ತೆ? 2 5 10 ಲೀಟರ್ ಏನಾಗುತ್ತೆ?
ವಾಟರ್. ಸೊ ಹಾಗಾಗಿ ಆನ್ಸರ್ ಏನು ಬರುತ್ತೆ 10 ಲೀಟರ್. ನೋಡಿ ಸ್ಟೂಡೆಂಟ್ಸ್, ಫುಲ್ ಈಸಿ ಇತ್ತು ಕ್ವಶನ್ ಪೇಪರ್. ಇದು ಕೂಡ ಡೆಡ್ ಈಸಿ ಕ್ವಶನ್ ಪೇಪರ್. 15 ಕ್ವಶನ್ ನಾನು ಸಾಲ್ಯೂಷನ್ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ನೋಡಿ, ಪ್ಲೀಸ್ ಇನ್ನೂ ಯಾರು ಹಿಂದಿನ ಕ್ವಶನ್ ಪೇಪರ್ ನೋಡಿಲ್ಲ ಅದರದ್ದು, ಸೊ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಅಟೆಂಡ್ ಮಾಡಿ, ಇದೇ ಥರ ಸಾಲ್ವ್ ಮಾಡಿ. ಕ್ಲಿಯರ್ ಆಯ್ತಾ? ಸೊ ಪ್ಲೀಸ್ ನೋಡಿ, ಇಷ್ಟು ಈಸಿ ಕ್ವಶನ್ ಪೇಪರ್ ಇದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ ನೋಡಿ, ಮುಂದೆ ಕೂಡ ಇದೇ ಥರ ಕ್ವಶನ್ ಪೇಪರ್ ಬರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಪ್ಲೀಸ್ ನೋಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಬೆಲ್ ಐಕಾನನ್ನು ಒತ್ತೋದನ್ನು ತಪ್ಪಬೇಡಿ. ಸೊ ಹಾಗಾಗಿ ಪ್ಲೀಸ್ ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ ಗ್ರೂಪ್ ಡಿ ಕ್ವಶನ್ ಪೇಪರ್ ಆದಷ್ಟು ಬೇಗ ತೊಗೊಂಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.